ನೀರಾವರಿ ಬಾವಿ ಮತ್ತು ಪಂಪು ಸೆಟ್ಗಳಿಂದ ಸಣ್ಣ ರೈತರಿಗಂತೂ ದೊಡ್ಡ ಆಶ್ರಯ. ಹೊಲದಲ್ಲಿ ನೀರು ಹರಿಯುತ್ತಿದ್ದರೆ ಮನೆಯಲ್ಲಿ ಸಿರಿ ಆಡುತ್ತದೆ ಎನ್ನುತ್ತಾರೆ ಈ ಕೃಷಿಕ ಮಹಿಳೆಯರು. ಕೋಲಾರ ಜಿಲ್ಲೆಯ ರೈತರ ಆದಾಯದ ಮತ್ತೊಂದು ಮೂಲ ತರಕಾರಿ ಕೃಷಿ. ತೋಟಗಾರಿಕೆ ಇಲಾಖೆಯಿಂದ ಸುಧಾರಿತ ತಳಿಯ ಬೀಜ ಮತ್ತು ಸಸಿಗಳನ್ನು ಒದಗಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಹಣ್ಣು ತರಕಾರಿ ಬೆಳೆಯುವ ಕ್ಷೇತ್ರದ ವಿಸ್ತೀರ್ಣ ಸುಮಾರು 56,000 ಹೆಕ್ಟೇರುಗಳು. ಇಲ್ಲಿ ವರ್ಷಕ್ಕೆ ಸುಮಾರು 25 ಕೋಟಿ ರೂಪಾಯಿ ಬೆಲೆಯ ಹಣ್ಣು ತರಕಾರಿ ಉತ್ಪಾದನೆಯಾಗುತ್ತದೆ. ಸಣ್ಣ ಪುಟ್ಟ ರೈತರ ಆದಾಯದಲ್ಲಿ ಅಪೂರ್ವ ಸುಧಾರಣೆ. ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವ ಹಣ್ಣು ತರಕಾರಿ ಲಾರಿಗಟ್ಟಲೆ ಪ್ರಮಾಣದಲ್ಲಿ ರಾಜ್ಯದ ವಿವಿಧ ಭಾಗಗಳಿಗೆ ಮಾತ್ರವಲ್ಲ, ಕಲ್ಕತ್ತಾದಂತಹ ದೂರದ ನಗರಗಳಿಗೂ ಹೋಗುತ್ತದೆ. ರಾಜ್ಯ ಸರ್ಕಾರ ಪರಿಶಿಷ್ಟ ವರ್ಗದವರ ಜನರ ಬದುಕಿನ ಸುಧಾರಣೆಗಾಗಿ ಕೈಗೊಂಡಿರುವ ಕ್ರಮಗಳು ಹಲವಾರು. ಅವು ಅಪೂರ್ವ ಮತ್ತು ಸ್ಮರಣೀಯ. ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಪರಿಶಿಷ್ಟ ವರ್ಗದವರಿಗಾಗಿ ಉಳಲು ಭೂಮಿ ನೀಡಿ ನೀರಾವರಿ ಸೌಲಭ್ಯ ಕಲ್ಪಿಸಲಾಗಿದೆ. ವಿವಿಧ ಯೋಜನೆಗಳಲ್ಲಿ ಜಿಲ್ಲೆಯ ಪರಿಶಿಷ್ಟ ವರ್ಗದವರ ಕ್ಷೇಮಾಭ್ಯುದಯಕ್ಕಾಗಿ 1983ರಿಂದ ರಾಜ್ಯ ಸರ್ಕಾರ 4 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ವೆಚ್ಚ ಮಾಡಿದೆ. ತಲೆಮಾರುಗಳಿಂದ ದುರ್ಭರ ಜೀವನದಲ್ಲಿ ಕಣ್ಣೀರು ಕರೆಯುತ್ತಿದ್ದ ಜಿಲ್ಲೆಯ ಸುಮಾರು 4 ಲಕ್ಷ ಜನ ಪರಿಶಿಷ್ಟ ವರ್ಗದವರ ಬದುಕಿನಲ್ಲಿ ಈಗ ಹೊಸ ಭರವಸೆಯ ಬೆಳಕು ಮೂಡುತ್ತಿದೆ.